ಅಂದ್ರೆ ಈಗ ಸರೆಂಡರ್ ತುಂಬಾ ದಿನ ಆಯ್ತು ಅವರು ಇವಾಗ ಬಂದು ಸರೆಂಡರ್ ಆಗ್ತೀನಿ ನನಗೆ ಆಲ್ರೆಡಿ 1000 ಜನ ಓದಾಕಿರೋದು ನಾನು ತೋರಿಸ್ತೀನಿ ಅಂತ ಹೇಳಿ ಬಂದಿದ್ದಾರೆ. ಯಾವ ರೀತಿ ಸರ್ ಇದು ಯಾವ ರೀತಿ ಬರ್ತಾರೆ? ಸೊ ಇದೊಂದು ಏನ್ ಹೇಳ್ತೀವಿ, ಆ ವಿಚಿತ್ರವಾದ ಅನ್ನೋ ಪದ ಬಳಕೆ ಅನ್ನೋಕ್ಕಿಂತ ನಂಬಿಕೆ, ಧರ್ಮಸ್ಥಳ ಅಂದ್ರೆ ನಂಬಿಕೆ. ಸೊ ಹಾಗಾಗಿ ಪದ ಜೋಡಿಸ್ಬೇಕು ಅಂದಾಗ ಭಾರಿ ಕಷ್ಟ ಆಗುತ್ತೆ. ಶಾಕಿಂಗ್ ಅಂತ ಹೇಳ್ತೀವಲ್ಲ, ಆ ರೀತಿಯಾಗಿ ಇದೊಂದು ವರ್ತಮಾನ ಅಥವಾ ಒಂದು ನ್ಯೂಸ್ ಅಂತ ತಗೊಳ್ಳೋಣ. ಈಗ ಧರ್ಮಸ್ಥಳದಲ್ಲಿ ಯಾವುದೋ ಒಬ್ಬ ವ್ಯಕ್ತಿ ಬರ್ತಾನೆ. ಅದು ಈ ವ್ಯಕ್ತಿ ಯಾವಾಗ ಬರ್ತಾನೆ ಅಂದ್ರೆ, ಸೌಜನ್ಯ ಕೇಸನ್ನ ಜಡ್ಜ್ಮೆಂಟ್ ಆದ್ಮೇಲೆ, ಮತ್ತೆ ಅದೊಂದು ದೊಡ್ಡ ಊಹಾಪೋಹಗಳು ಆಗಾದ್ಮೇಲೆ, ಒಂದು ಯೂಟ್ಯೂಬ್ನಲ್ಲಿ ಎಲ್ಲರೂ ಗಮನ ಸೆಳೆದ ಮೇಲೆ, ಧರ್ಮಸ್ಥಳದ ಬಗ್ಗೆ ಕೆಲವರು ಜನ ಮಾತಾಡೋದು ಅಂದ್ರೆ ಭಕ್ತಿಯಿಂದ ಮಾತಾಡೋದು ಬಿಟ್ಟು ಅನುಮಾನವ ರೀತಿಯಲ್ಲಿ ನೋಡುವಂತ ಸಮಯದಲ್ಲಿ ಅದು ಒಂದು ವಿಷಯ ಬರುತ್ತೆ. ಈ ವಿಷಯವನ್ನ ಸಾಮಾನ್ಯವಾಗಿ ಯಾರು ಕೂಡ ನೆಗ್ಲೆಕ್ಟಬಲ್ ಮಾಡಂಗಿಲ್ಲ. ಯಾಕಂದ್ರೆ ಬೆಂಕಿ ಹಿಲ್ದಿರೋ ಹಾಗೆ ಹೊಗೆ ಆರಲ್ಲ ಅನ್ನುವಂಥದ್ದು ನಮ್ಮ ಕಾನೂನಲ್ಲೂ ಕೂಡ ಮಾತಾಡ್ತೀವಿ ನಾವು. ಅಂದ್ರೆ ಇಟ್ ಇಸ್ ಎ ಡೌಟ್ಫುಲ್ ಅಂತ ಹೇಳಕ್ ಮಾತಾಡ್ತೀವಿ. ದೇರ್ ಇಸ್ ಸಮಥಿಂಗ್ ಅಂತ, ದೇರ್ ಇಸ್ ಸಮ್ ಹಿಂಟ್ ಅಂತ. ಯಾರೋ ಒಬ್ರು ಬರ್ತಾರೆ ಅಂದ್ರೆ ಅವರೊಬ್ರು ಯಾರು ಅನ್ನೋದನ್ನ ಪೊಲೀಸ್ ತಿಳಿಸ್ಬೇಕಾಗತ್ತೆ. ಅದಕ್ಕಾಗಿ FIR ನ ಮಾಡಬೇಕು. ಆ ಒಬ್ರು ಧರ್ಮಸ್ಥಳದಲ್ಲಿ ಇರೋರೇನಾ? ಎಸ್, ಅದನ್ನು ಕೂಡ ದಾಖಲಾತಿ ಮಾಡ್ಕೊಬೇಕು. ಆ ಒಬ್ರು ಸ್ಕೆಲಿಟನ್ ಅಂದ್ರೆ ಮನುಷ್ಯನ ಮೂಳೆನ ತಗೊಂಡು ರಾಜಾರೋಷವಾಗಿ ಪೊಲೀಸ್ ಸ್ಟೇಷನ್ ಹೋಗ್ತಾರೆ ಅನ್ನೋದು ತಾವು ಹೇಳ್ತಾ ಇರೋವಂಥದ್ದು. ಸೊ ಆ ಮನುಷ್ಯನ ಮೂಳೆ ಯಾರ್ದು ಅನ್ನೋದು ಕೂಡ FIR ಮಾಡ್ಕೊಂಡು ಅದನ್ನ ಬೇರೆ ಕಡೆ ಕಳಿಸ್ಬೇಕಾಗಿರೋದು, DNA ಟೆಸ್ಟಿಂಗ್ಸ್ ನ ಕಳಿಸ್ಬೇಕಾಗಿರೋದು. ಕೇಸು ಆ ಮೂಳೆದು ಅಂದ್ರೆ ಆ ಸ್ಕೆಲಿಟನ್ದು ಅಥವಾ ಯಾರೋ ಒಂದು ಮನುಷ್ಯನ ಅಂತ ಅನ್ಕೋಣ, ಅದು ಎಷ್ಟೇ ವರ್ಷ ಆಗಿದ್ರು ಕೂಡ, ಅಂದ್ರೆ 21 ವರ್ಷ 25 ವರ್ಷ ಆಗಿದ್ರು ಕೂಡ ಅದಕ್ಕೆ ಮರು ಜೀವನ ಅಂದ್ರೆ ಮರು ಕೇಸನ್ನ ಹಾಕುವಂತ ಕಾನೂನಿನ ಸೌಲಭ್ಯಗಳು ಖಂಡಿತವಾಗ್ಲೂ ಆ ಕಾನೂನಲ್ಲಿ ಇದೆ. ಇದನ್ನ ಡಿಲೇ ಆಗ್ಬಿಟ್ಟಿದೆ ಅಂತ ಬಿಡಕ್ಕಾಗಲ್ಲ. ಅದು ಯಾರ್ದು ಅನ್ನುವಂಥದ್ದು ಒಬ್ಬ ಮಣ್ಣು ಮಾಡಿರುವಂತ ವ್ಯಕ್ತಿನೇ. ಅಂದ್ರೆ ನಾವು ಸಾಮಾನ್ಯವಾಗಿ ತಗೊಂತೀವಿ ಡಿಸ್ಪೋಸ್ ಮಾಡಿರುವಂತ ಕೇಸ್ಗಳು, ಅಂದ್ರೆ ಡಿಸ್ಪೋಸ್ ಮಾಡಿರುವಂತ ಬಾಡಿ ಡಿಸ್ಪೋಸ್ ಮಾಡಿರೋನು ಕೂಡ ಆರೋಪಿ ಅಂತಾನೆ ತಗೊಂತೀವಿ ನಾವು ಮರ್ಡರ್ ಕೇಸಲ್ಲಿ. ಸೊ ಈ ಕೇಸಲ್ಲಿ ಇವರು ಕೂಡ ಆರೋಪಿನೇ, ಬಟ್ ಈ ಹಸ್ ಬಿಂಗ್ ಅಪ್ರೂವರ್, ಅಂದ್ರೆ ಅಪ್ರೂವರ್ ಆಗಿ ಬರುವಂತದ್ದು. ಅಂದ್ರೆ ಉಳಿದ ಆರೋಪಿಗಳ ವಿರುದ್ಧ ಹೇಳಿಕೆಯನ್ನು ಕೊಟ್ಟು ಆ ದೇಹ ಯಾರ್ದು ಅಂತ ಹೇಳಿ ಗುರ್ತಿಸೋಕ್ಕೋಸ್ಕರ ತಾನೇ ಬಂದು ನಿಂತಿರುವಂತ ಸ್ವಯಂ ವ್ಯಕ್ತಿ. ಈಗ ಈ ಸ್ಟೇಟ್ಮೆಂಟ್ ಅನ್ನ ತುಂಬಾ ಸೂಕ್ಷ್ಮವಾಗಿ ತಗೊಂಡು ನನಗೆ ಇನ್ನೂ ಡೌಟ್ಫುಲ್ ಆಗ್ತಿರುವಂಥದ್ದು ಏನು ಅಂದ್ರೆ, ಈಗಲೂ ಕೂಡ ಮಂಗಳೂರಿನಲ್ಲಿ ಯಾವುದೋ ಒಂದು ಪೊಲೀಸ್ ಸ್ಟೇಷನ್ ಅಲ್ಲೇ ಈ ಒಂದು ಪ್ರಕರಣವನ್ನ ನಡೆಸುವಂತ ಅವಶ್ಯಕತೆ ಇಲ್ಲ. ರಾಜ್ಯ ಸರ್ಕಾರ ಇಮ್ಮಿಡಿಯೇಟ್ ಆಗಿ ಇದನ್ನ CBIಗೆ ಅಥವಾ ಸರ್ಕಾರವೇನೋ ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಇಮ್ಮಿಡಿಯೇಟ್ ಆಗಿ CBIಗೆ ಇದನ್ನ ತಗೋಬೇಕಾಗುತ್ತೆ. ವೈ? ಬಿಕಾಸ್ ಎಷ್ಟೋ ಪ್ರಕರಣಗಳಲ್ಲಿ ನಮಗೆ ಬಾಡಿ ಸಿಕ್ಕಿರಲ್ಲ ಅಂತ ಹೇಳಿ ನಾವು ಕೇಸ್ನ ಡಿಸ್ಪೋಸ್ ಮಾಡ್ಬಿಡ್ತೀವಿ. ಅಂದ್ರೆ ಬಾಡಿ ವಾಸ್ ನಾಟ್ ಫೌಂಡ್ ಮೆನಿ ಇಯರ್ಸ್ ಅಂತ. ನಾವು ಯಾವುದೋ ಒಬ್ಬ ವ್ಯಕ್ತಿ ನಾನೇ ಊತ ಹಾಕಿದ್ದೀನಿ ಮತ್ತೆ ಇದರ ಹಿಂದೆ ಬಹಳಷ್ಟು ಕಥೆಗಳಿದಾವೆ ಅಂತ ಹೇಳ್ಕೊಂಡು ಬರ್ತಿರೋದ್ರಿಂದ, ಒಂದು ಧರ್ಮಸ್ಥಳ ಅಂದ್ರೆ ನಂಬಿಕೆ, ಲಕ್ಷಾಂತರ ಕೋಟ್ಯಾಂತರ ಜನರ ನಂಬಿಕೆ. ಈ ನಂಬಿಕೆ ಹಿಂದೆ ಇರುವಂತ ಈ ಪ್ರಕರಣಗಳನ್ನ ಖಂಡಿತವಾಗ್ಲೂ CBI ತಗೊಬೇಕಾಗತ್ತೆ. ಇಲ್ಲ ಅಂದ್ರೆ ಇದೆಲ್ಲೋ ಒಂದು ಕಡೆ ನಾವು ಅನ್ಕೊಂಡಿರೋ ಹಾಗೆ ಪ್ರೂವ್ ಅಂದ್ರೆ ಯಾರು ಧರ್ಮಸ್ಥಳದ ವಿರುದ್ಧ ಮಾತಾಡ್ತಿದಾರೋ ಅದು ಸತ್ಯ ಆಗ್ಬಿಡುತ್ತಾ, ಧರ್ಮಸ್ಥಳ ಆ ರೀತಿ ಅಲ್ವಾ ಅನ್ನೋ ಒಂದು ಹೋರ್ಡಲ್ ಇದೀವಿ ನಾವು, ಒಂದು ಸೆಂಟ್ರಲ್ ಇದೀವಿ. ಇದಕ್ಕೆ ತೆರೆ ಆಗ್ಬೇಕು ಅಂದಾಗ ಖಂಡಿತವಾಗ್ಲೂ CBI ಇದಕ್ಕೊಂದು ರಿಪೋರ್ಟ್ ಕೊಡ್ಲೇಬೇಕಾಗತ್ತೆ. ನಾನು ಕೇಳುವಂಥದ್ದು, ಈಗ ಎಲ್ಲವನ್ನೂ ಕೂಡ ವಿರೋಧ ಮಾಡ್ಕೊಂಡ್ ಬಂದಿರುವಂತ ಧರ್ಮಸ್ಥಳ ಧರ್ಮಾಧಿಕಾರಿಗಳು ಇರ್ಬೋದು, ಅಥವಾ ಅಲ್ಲಿನ MLAಗಳು ಇರ್ಬೋದು, ಅಲ್ಲಿನ ರಾಜಕೀಯ ವ್ಯಕ್ತಿಗಳು ಇರ್ಬೋದು, ದೊಡ್ಡವರು ಇರ್ಬೋದು, ಇಂಥ ಒಂದು ವಿಷಯಗಳನ್ನ ಜನರ ಸೂಕ್ಷ್ಮತೆ ನಮಗೆ ಹೇಳ್ತಾರೆ. ಇವಾಗ ಯಾರೋ ಒಬ್ಬರಿಗೆ ಏನೋ ಒಂದು ನಾವು ನಿಂದನೆ ಮಾಡ್ಬಿಟ್ರೆ, ಜಾತಿ ನಿಂದನೆ ಮಾಡ್ಬಿಟ್ರೆ, ಧರ್ಮ ನಿಂದನೆ ಮಾಡ್ಬಿಟ್ರೆ, ಇಟ್ ಈಸ್ ಅಟ್ರಾಕ್ಟೆಡ್ ಬೈ ಕ್ರಿಮಿನಲ್ ಕೇಸಸ್, ಸೀರಿಯಸ್ ಕೇಸಸ್. ಹಾಗಾದ್ರೆ ನಮ್ಗೆ ಯಾರಿಗೂ ಕೂಡ ಇದು ಏನ್ ಹೇಳ್ತೀವಿ ನೋವಾಗಿರಲ್ವಾ? ನಮ್ಮ ಬಿಲೀಫ್ಸು, ನಮ್ಮ ಒಂದು ನಂಬಿಕೆ ಒಡೆದೋಗಿಲ್ವಾ? ಯಾರಿಗೂ ಆಗಿಲ್ವಾ? ಇವತ್ತು ಕ್ಯಾಮ್ರಾ ಹಿಂದೆ ಕುಂತಿರೋರ್ಗೂ ಆಗಿದೆ, ಮುಂದೆ ಕುಂತ್ಕೊಂಡು ಮಾತಾಡ್ತಿರೋರ್ಗೂ ಕೂಡ ಆಗಿದೆ. ಯಾಕಂದ್ರೆ ದಟ್ ಈಸ್ ಅನ್ ಎಮೋಷನ್ ಟು ಅಸ್. ಸರ್, ಪ್ರಮಾಣವನ್ನ ಮಾಡೋಕ್ಕೋಸ್ಕರ ಧರ್ಮಸ್ಥಳಕ್ಕೆ ಹೋಗ್ತಿರುವಂತ ಕಾಲ ಇದು. ಪ್ರಮಾಣವನ್ನ ಮಾಡಕ್ಕೆ ಧರ್ಮಸ್ಥಳದಲ್ಲಿ ನಾಮಕರಣಗಳನ್ನ ಮಾಡುವಂಥದ್ದು, ಧರ್ಮಸ್ಥಳದಲ್ಲಿ ನಾನು ಮದುವೆ ಆದ್ರೆ ಧರ್ಮಸ್ಥಳದಲ್ಲೇ ಮದುವೆ ಆಗ್ತೀನಿ ಅನ್ನೋವಂಥದ್ದು, ಮತ್ತೆ ನಾನೇನೋ ತಪ್ಪು ಮಾಡಿದ್ರೆ ನನ್ನ ಕಪ್ಪು ಕಾಣಿಕೆನ ಉಂಡಿಗೆ ಹಾಕ್ಬಿಟ್ಟು ಮಂಜುನಾಥ ಕ್ಷಮಿಸು ಅಂತ ಕೇಳುವಂಥದ್ದು, ಇವೆಲ್ಲವೂ ಕೂಡ ನನ್ನ ಬಿಲೀಫ್ ಅಲ್ವಾ? ಇದೆಲ್ಲ ಕೂಡ ನನಗೆ ಧರ್ಮದ ನೋವು ತಾನೆ ನನಗೆ. ಅಂದ್ರೆ ನನಗೆ ಮೋಸ ಆಗಿದೆ ಅಂದ್ರೆ ಖಂಡಿತವಾಗ್ಲೂ ಅದರಿಂದ ಏನೋ ಒಂದು ಶಿಕ್ಷೆ ಆಗ್ಬೇಕಲ್ವಾ?
ಸೊ ಹಾಗಾಗಿ ನನ್ನ ಬಿಲೀಫ್ ಒಡೆದೋಗಿದೆ ಇವತ್ತು. ಹಿಂದೂಗಳ ಧರ್ಮದ ಬಿಲೀಫ್ ಒಡೆದೋಗಿದೆ. ಆ ಒಂದು ನಂಬಿಕೆ, ಆ ಪವಿತ್ರವಾದ ಸ್ಥಳದ ನಂಬಿಕೆ ಒಡೆದೋಗಿದೆ. ಆ ಪವಿತ್ರತೆಯನ್ನು ಉಳಿಸ್ಕೊಬೇಕು ಅಂದ್ರೆ ಇವೆಲ್ಲವೂ ಕೂಡ ನಮ್ಮ ಕೆಲಸ. ಸೊ ಹಾಗಾಗಿ ಯಾರೋ ಒಬ್ರು ಅಂತ ನಾವು ಹೇಳ್ತಾ ಇದೀವಿ. ಈಗಲೂ ಕೂಡ ಸ್ಪೆಸಿಫಿಕ್ ಆಗಿ ಯಾರು ಅಂತ ಹೆಸರು ಹೇಳ್ತಾ ಇಲ್ಲ. ಈಗಲೂ ಕೂಡ ಜನರಲ್ಲೆಲ್ಲೋ ಒಂದು ನಂಬಿಕೆ, ಇಲ್ಲ ಧರ್ಮಸ್ಥಳ ಆ ರೀತಿ ಇರಲ್ಲ ಅನ್ನೋದೇ ನಂಬಿಕೆ ಇದೆ. ಸೊ ಹಾಗಾಗಿ ಈ ಚಿತ್ರಣ ಇವತ್ತು ನೋಡಿ, ಎಷ್ಟೋ ಜನ ಈ ಒಂದು ನಮಗೆ ರಜೆಗಳು ಬರ್ತಾವಲ್ಲ, ಸಮ್ಮರ್ ವೆಕೇಶನ್ಸ್ ಈ ರೀತಿ ಎಲ್ಲ ಇದ್ದಾಗ, ಅಥವಾ ಇಂಥ ಒಂದು ಒಳ್ಳೆ ವಾತಾವರಣ ಇದ್ದಾಗ, ಮುಂಗಾರು ವಾತಾವರಣ ಇದ್ದಾಗ ಧರ್ಮಸ್ಥಳದಲ್ಲಿ ಒಂದು ರೌಂಡ್ ಹಾಕೊಂಡ್ ಬರುವಂತದ್ದಿತ್ತು. ಎಷ್ಟೋ ಇಳಿಕೆ ಆಗಿದೆ ಇವತ್ತು. ಧರ್ಮಸ್ಥಳಕ್ಕೆ ಹೋಗುವಂಥದ್ದು ಇಳಿಕೆ ಆಗಿದೆ. ನೋಡೋಣ ಇರೋ, ಹೋಗೋಣ ಇರೋ, ಅಲ್ಲಿಗೆ ಹೋಗ್ಬೇಕಾ, ಅಥವಾ ಹೋಗೋ ಮುಂಚೆ, ಧರ್ಮಸ್ಥಳಕ್ಕೆ ಹೋಗೋ ಮುಂಚೆ ಪೂರ್ಣ ಪ್ರಮಾಣವಾದ ನಂಬಿಕೆ ಇಲ್ದಿರೋ ಹಾಗೆ ಒಳಗಡೆ ಹೋಗ್ತಾರೆ, ಅಥವಾ ಕಾರ್ನಲ್ಲಿ ಹೋಗ್ತಾ, ಬಸ್ಸಲ್ಲಿ ಹೋಗ್ತಾ ಆ ಪ್ರಕರಣದ ಬಗ್ಗೆ ಮಾತಾಡ್ಕೊಂಡು ಹೋಗುವಂತ ವಿಷಯ ಆಗಿದೆ. ಸೊ ಇವೆಲ್ಲವೂ ಕೂಡ ಒಂದು ಕುಲಿ ಸ್ಟಾಪ್ ಬಿಡಬೇಕು. ಹೇಗೆ ಬಂಡೀಪುರಕ್ಕೆ ಹೋಗ್ಬೇಕಂದಾಗ ಅಥವಾ ಕಾಡಿಗೆ ಹೋಗ್ಬೇಕಂದಾಗ ಆ ಒಬ್ಬ ನರಹಂತಕನ ಬಗ್ಗೆ ನಾವು ನೆನಪಿಸ್ಕೊಂತೀವೋ, ವೀರಪ್ಪನೊಬ್ಬ ಇದ್ದ ಅನ್ನೋಂತರ, ಆ ರೀತಿಯಾಗಿ ಇವತ್ತು ಆ ಜಾಗಕ್ಕೆ ಒಂದೊಂದು ಸ್ಪೆಸಿಫಿಕೇಶನ್, ಒಂದು ಬಣ್ಣ ಹಚ್ಬಿಟ್ಟಿದ್ದಾರೆ. ಸೊ ಇದನ್ನ ಒಡೆದಾಕುವಂತ ಕೆಲಸಗಳು ನಾವು ಮಾಡ್ಬೇಕಾಗತ್ತೆ. ಹಾಗಾಗಿ ಸ್ಪಷ್ಟನೆಯನ್ನ ತನಿಖೆ ಮುಖಾಂತರ ಕೊಡಬೇಕಾಗತ್ತೆ ಅನ್ನೋದು ನನ್ನ ಅಭಿಪ್ರಾಯ ಸರ್. ಸರ್, ಈಗ ಅವ್ರನ್ನ ಕೋರ್ಟ್ಗೆ ಸರೆಂಡರ್ ಮಾಡಿದ್ರು ಸರ್. ಕೋರ್ಟ್ಗೆ ಸರೆಂಡರ್ ಮಾಡಿ ಅಲ್ಲಿ ಯಾವ ಆಕ್ಟ್ ಪ್ರಕಾರ ಬರುತ್ತೆ, ಅದ್ರ ಏನೆಲ್ಲ ನಡೆದಿರಬಹುದು ಸರ್. ಈಗ ಬಾಡಿ ಮುಗ್ದಿದೆ ಅಂದ್ರೆ, ಅದು ಸತ್ತಿದೆ ಅಂದ್ರೆ ಅದು 302ಗೆ ಬರುತ್ತೆ. ಹಳೆ ಕೇಸ್ನಲ್ಲಿ 302 ಮರ್ಡರ್ ಕೇಸ್ಗೆ ಬರುತ್ತೆ. ಮರ್ಡರ್ ಮಾಡಿರೋದ್ರಲ್ಲಿ ಈತನ ಒಂದು ಅಂದ್ರೆ ಆ ಕೃತ್ಯಕ್ಕೆ ನಡೆದಿರುವಂತ ಜಾಗದಲ್ಲಿ ಈತನ ಕೆಲಸ ಏನಾಗಿದೆ ಅನ್ನೋದನ್ನು ಕೂಡ ತಗೊಂತಾರೆ. ಅಂದ್ರೆ ಈತನ ಕೆಲಸ ದಫನ್ ಮಾಡಿರುವಂತದ್ದು, ಇಂಥ ಜಾಗದಲ್ಲಿ ದಫನ್ ಮಾಡಿದೀನಿ ಅಂತ ಹೇಳುವಂಥದ್ದು. ಅದನ್ನ ಬಲವಂತವಾಗಿ ಮಾಡಿದಾರಾ, ಅಥವಾ ಅದನ್ನ ದುಡ್ಡಿಸ್ಕೊಂಡು ಮಾಡಿದಾರಾ, ಅಥವಾ ಯಾರಿಗೂ ಭಯ ಇಟ್ಸ್ ಮಾಡಿದಾರಾ ಅನ್ನೋದ್ರ ಮೇಲೆ ಆತನ ಪ್ರಕರಣವನ್ನು ಸ್ಟ್ರಾಂಗ್ ಆಗುತ್ತೆ. ಈಗ ಬಂದಿದ್ನೆಲ್ಲ ನಾನು ದುಡ್ಡಿಸ್ಕೊಂಡು ಮಾಡ್ತಾ ಇದ್ದೆ, ನಾನು ಪೊಲೀಸಿಗೆ ಹೇಳ್ತಾ ಇರಲ್ಲ ಅಂದ್ರೆ ಈಸ್ ಗಿಲ್ಟ್. ಅಥವಾ ಬಂದ ತಕ್ಷಣ ಯಾರೋ ಆ ಒಂದು ದೊಡ್ಡ ಜನ ಬರ್ತಾರೆ, ನಾವೇನು ಮಾಡಕ್ಕಾಗಲ್ಲ, ನನ್ನ ಭಯದಿಂದ, ಆ ವಾತಾವರಣದಿಂದ ಭಯದಲ್ಲಿ ನಾನು ಇಸ್ಕೊಂಡು ಮಾಡ್ಬಿಟ್ಟಿದ್ದೀನಿ, ಈಗ ನನಗೇನೋ ಜ್ಞಾನೋದಯ ಆಯ್ತು, ಅಥವಾ ಆ ಭಯ ನನಗೆ ಆಚೆ ಹೋಯ್ತು, ಹಾಗಾಗಿ ನಾನು ಬಂದು ಸ್ಪಷ್ಟನೆ ಕೊಡ್ತಾ ಇದ್ದೀನಿ ಅಂದ್ರೆ ಅದು ಆತನ ಒಳಗಡೆ ಬರಕ್ಕಾಗಲ್ಲ. ಇವೊಂದು ಬಂದರೂ ಕೂಡ ಆತನ ಮಾಫಿ ಆಗುತ್ತೆ. ಮತ್ತೆ ಆತನೇ ಬಂದಿರೋದ್ರಿಂದ, ತಪ್ಪೊಪ್ಪಿಗೆ ಮಾಡ್ಕೊಂಡ್ ಬಂದಿರೋದ್ರಿಂದ, ಮೊದಲನೇದಾಗಿ ಆತ ಮಾಡಿರೋದು ಕಾನೂನು ತಪ್ಪೇ, ಅಂದ್ರೆ ಯಾರಿಗೂ ಗೊತ್ತಿಲ್ದಿರಂಗೆ ಹೆಣವನ್ನ ಮುಚ್ಚಾಕ್ತಿರುವಂಥದ್ದು. ಆದ್ರೆ ಅದು ತಪ್ಪು ಅಂತ ಯಾವಾಗ ಗೊತ್ತಾಗುತ್ತೆ ಅನ್ನೋದು ಕೂಡ, ಅಂದ್ರೆ ಮೋಟಿವ್, ಇಂಟೆನ್ಷನ್, ಆತರ ಉದ್ದೇಶ ಏನು, ಇವೆಲ್ಲವೂ ಕೂಡ ಪರಿಗಣಿಸಿದಾಗ ಆತ ಮರ್ಡರ್ ಕೇಸ್ನಲ್ಲಿ ಆರೋಪಿ ಆಗ್ತಾರೋ ಅಥವಾ ಅಪ್ರೂವರ್ ಆಗ್ತಾರೋ ಅನ್ನೋದನ್ನ ನ್ಯಾಯಾಧೀಶರು ನ್ಯಾಯಾಲಯದಲ್ಲಿ ತೀರ್ಮಾನ ಮಾಡ್ತಾರೆ ಸರ್. ಈಗ ಅವರು ಕೋರ್ಟಿಗೆ ಬಂದಾಗ ಅವರ ಅಪ್ರೂವಲ್ ಆಗಿರ್ಬೋದು, ಅಂದ್ರೆ ಅದಕ್ಕೆ ಏನಂತ ಕರೀತಾರೆ, ಅಪ್ರೂವರ್, ವಿಟ್ನೆಸ್, ಜಡ್ಜ್ಮೆಂಟ್ ಹೇಳಿಕೆ ಕೊಡ್ತಾರಲ್ಲ, ಅದಕ್ಕೆ ಏನಂತಾರೆ? ಆರೋಪಿ ಹೇಳಿಕೆ, ಅಪ್ರೂವರ್ ಅಂತಾನೆ ಕರೀತಾರೆ. ಅಪ್ರೂವರ್ ಸ್ಟೇಟ್ಮೆಂಟ್. ಇದು ಮುಂದೆ ಅಂದ್ರೆ ಅವ್ರ ಹೇಳಿಕೆ ಮೇಲೆ ನೆಕ್ಸ್ಟ್ ಕೇಸ್ ನಿಲ್ಲುತ್ತಾ ಸರ್ ಅಂತ? ಹೌದು. ಇವಾಗ ಏನಾಗುತ್ತೆ ಅಂದ್ರೆ, ಇವರು ದೂರುದಾರ ಆಗಲ್ಲ, ಕಂಪ್ಲೇಂಟ್ ಆಗಲ್ಲ, ವಿಕ್ಟಿಮ್ ಆಗಲ್ಲ. ವಿಕ್ಟಿಮ್ ಅಂದ್ರೆ ನಾವೇನ್ ಹೇಳ್ತೀವಿ, ಆರೋಪಿ ಅಂದ್ರೆ ಈಗ ರೇಣುಕಾಸ್ವಾಮಿ ಇಸ್ ಎ ವಿಕ್ಟಿಮ್. ಸೊ ಆ ರೀತಿ ಅಂದ್ರೆ ಸತ್ತೋದವರು ಅಥವಾ ಅದರಿಂದ ನೋವು ಆಗಿರುವಂತವ್ರು ವಿಕ್ಟಿಮ್ಗಳಾಗ್ತಾರೆ. ಸೊ ಈ ವ್ಯಕ್ತಿ ಆರೋಪಿ ಆಗ್ಬೋದು, ಒಟ್ಟು ದೂರುದಾರ ಆಗಕ್ಕಾಗಲ್ಲ. ಯಾಕಂದ್ರೆ ಈತ ಯಾವುದೇ ರೀತಿಯಾದ ಸತ್ತಿರೋರು ಆತನ ಸಂಬಂಧಿಕರು ಆಗಿರಲ್ಲ, ಅಥವಾ ಅದೇ ಕ್ಷಣದಲ್ಲಿ ಸಂಬಂಧಿಕರಾಗ್ಬೇಕು ಅನ್ನೋದೇನಿಲ್ಲ. ಅದೇ ಕ್ಷಣದಲ್ಲಿ ಇವಾಗ ಯಾರೋ ಕೊಲೆ ಮಾಡಿರ್ತಾರೆ, ಯಾರೋ ನೋಡ್ತಿರ್ತಾರೆ, ಓಡೋಗಿ ಪೊಲೀಸಿಗೆ ಹೇಳಿದ್ರೆ ಅವ್ನು ದೂರುದಾರ. ನಾನು ಮೊದಲು ಹೋಗಿ ದೂರು ಕೊಡ್ತೀನಿ, ಅಂದ್ರೆ ನೋಡಿ ಸರ್ ನಾನು ಇಂಥ ಜಾಗದಲ್ಲಿ ಯಾರೋ ಒಬ್ರು ಬಿದ್ದಿದ್ರು, ಯಾರೋ ಒಬ್ರನ್ನ ಹೊಡೆದಾಕಿದ್ರು ಅಂತ ಹೇಳ್ತಾರೆ, ಅವ್ನು ದೂರುದಾರ. ಅದನ್ನೂ ಆಗಲ್ಲ. ಇವರು ಇಸ್ ಅ ಪಾರ್ಟ್ ಆಫ್ ದಿ ಕ್ರೈಮ್. ಪಾರ್ಟ್ ಆಫ್ ದಿ ಕ್ರೈಮ್ ಅಂದ್ರೆ ಏನೋ, ಕ್ರೈಮ್ ನಡೆಯೋ ಜಾಗದಲ್ಲಿ ಇವರು ತನ್ನ ಒಂದು ದೈಹಿಕವಾಗಿ ಅಲ್ಲೇ ಇದ್ದು ಒಂದೇನೋ ದಫನ್ ಮಾಡೋಕ್ಕೋಸ್ಕರ ತನ್ನ ಕಾರ್ಯವನ್ನ ಮಾಡಿದ್ದಾರೆ. ಬಟ್ ಆ ಕಾರ್ಯ ಮಾಡಿರುವಂಥದ್ದು ಆತನಿಗೆ ಗೊತ್ತಾ ಅದು ಕೊಲೆನೇ ಅಥವಾ ಅದರ ಬಾಡಿ ಅಲ್ಲ ಅನ್ನೋದೆಲ್ಲ ಗೊತ್ತಾ ಅನ್ನೋದ್ರ ಮೇಲೆ ಅವರ ಒಂದು ಆಕ್ಟ್ ಅನ್ನ ಪರಿಗಣಿಸ್ತಾರೆ. ಸೊ ಹಾಗಾಗಿ ಇವರೇ ಇಷ್ಟು ದಿನ ಆದ್ಮೇಲೆ ಬಂದಿರೋದ್ರಿಂದ ಬಹುಶಃ ಇವ್ರನ್ನ ಅಪ್ರೂವರ್ ಆಗಿ ತಗೊಬೇಕಾಗತ್ತೆ, ಬೇರೆ ಯಾವುದೇ ರೀತಿಯಾಗಿ ತಗೊಳ್ಳಲ್ಲ. ಮತ್ತೆ ಇನ್ನ ಎಷ್ಟೋ ಬಾರಿಗಳು ಅಂತ ಹೇಳ್ತಾರಲ್ಲ, ಅದು ನಂಬರ್ ಬೇಕು. ಸುಮ್ನೆ ನನ್ನ ಹತ್ರ 1000 ಮುಂಚೆ ಹಾಕ್ಬಿಡಿದೀನಿ, ಎಷ್ಟೋ 1000 ಮುಂಚೆ ಹಾಕ್ಬಿಡಿನೋ, ಅಕಸ್ಮಾತ್ ಒಂದೇ ತೋರಿಸಿ ಮತ್ತೆ ಇನ್ಯಾವುದು ತೋರ್ಸಕ್ಕೆ ಆಗಿಲ್ಲ ಅಂದ್ರೆ ನಾವ್ ಯಾವ ರೀತಿ ನಂಬೋದು? ಸೊ ಹಾಗಾಗಿ ಪರಿಪೂರ್ಣವಾಗಿ ನಡಿಬೇಕು ಅಂದ್ರೆ ಖಂಡಿತವಾಗ್ಲೂ ಇದು
ಈ ಪ್ರಕರಣ, ಇಂಥ ಒಂದು ಹೇಳಿಕೆ, ಇಂಥ ಒಂದು ಸೆನ್ಸಿಟಿವ್ ಜಾಗದಲ್ಲಿ ಆಗಿರುವಂತ ವಿಷಯವನ್ನ ದಯಮಾಡಿ CBIಗೆ ವರ್ಗಾವಣೆ ಮಾಡಬೇಕು ಅನ್ನೋದೇ ಇವತ್ತು ಸಾಮಾನ್ಯ ಜನರ ಮಾತು. ಅದು ಕೂಡ ನನ್ನ ಮಾತು ಕೂಡ ಹಾಗೆ ಇದೆ.